ನನ್ನ ಏನು ದೂರಿದೆ ಅದು ತನಿಖೆ ಆಗೋದು ನನಗೆ ಭಯ ಆಗ್ತಿದೆ. ಸೊ ಹಾಗಾಗಿ ನನಗೆ ಆ ಠಾಣೆ ಮೇಲೆ ನಂಬಿಕೆ ಇಲ್ಲ. ಬೇರೆ ಠಾಣೆಗೆ ಅದು ಪ್ರಾಮಾಣಿಕ ಅಧಿಕಾರಿಗೆ ನಾವು ಆಗಲೇ ಎಲ್ಲ ಒಂದು ಪ್ರತಿಷ್ಠಿತ ಸಂಸ್ಥೆಗಳಿಗೆ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ಇದು CIDಗೆ ಕೊಡಿ, ಅವಾಗ ಗೊತ್ತಾಗುತ್ತೆ ಯಾರು ಹೆಂಗೆ ಮೋಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅಂತ ಪ್ರಾಮಾಣಿಕ ಅಧಿಕಾರಿಯಿಂದ ಇದೊಂದು ತನಿಖೆ ಆಗಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಓಕೆ, ಇವಾಗಲಾದ್ರೂ ನಿಮ್ಮ ಲಾಯರ್ ಬಂದ್ಬಿಟ್ಟು ಈ ಸ್ಟೇಷನ್ಗೆ ಹೋಗೋಣ ಅಂತ ಏನಾದರೂ ಹೇಳಿದ್ರಾ? ಇಲ್ಲ ನಿಮ್ಮ ಲಾಯರ್ ಇದುವರೆಗೂ ಅದ್ರ ಬಗ್ಗೆ ಮಾತಾಡಿಲ್ವಾ? ಇಲ್ಲ ಸರ್, ಲಾಯರ್ ಮೂಲಕನೇ ನಮಗೆ ಗೊತ್ತಾಗಿದ್ದು. 2 FIR ಆಗಿದೆ. ನಾನು ಕೊಟ್ಟು ಕಂಪ್ಲೇಂಟ್ ಕಾಪಿಲಿರೋ ಏನು ಅಂಶಗಳು ಇದರಲ್ಲಿ ಇಲ್ಲ ಅಂತ ನನಗೆ ಬೈದ್ರು. ಏನು ಇಲ್ವಲ್ರಿ ಅಂತ ಗೊತ್ತಾದಾಗ ಕಂಪ್ಲೀಟ್ ಅಲ್ಲಿ ಸ್ಟೇಷನ್ ಮೋಸ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗಿತ್ತು. ಈಗ ಏನು ಮೋಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಸ್ಥೆಗಳಿಗೆ ದೂರು ಕೊಟ್ಟಿದ್ದೀನಿ. ಸೊ ಹಾಗಾಗಿ ನನಗೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಬೇರೆ ಸ್ಟೇಷನ್ಗೆ ವರ್ಗಾವಣೆ ಆಗಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಸರ್. ನನ್ನ ಏನು ದೂರಿದೆ ಅದು ತನಿಖೆ ಆಗೋದು ನನಗೆ ಭಯ ಆಗ್ತಿದೆ. ಸೊ ಹಾಗಾಗಿ ನನಗೆ ಆ ಠಾಣೆ ಮೇಲೆ ನಂಬಿಕೆ ಇಲ್ಲ. ಬೇರೆ ಠಾಣೆಗೆ ಅದು ಪ್ರಾಮಾಣಿಕ ಅಧಿಕಾರಿಗೆ ನಾವು ಆಗಲೇ ಎಲ್ಲ ಒಂದು ಪ್ರತಿಷ್ಠಿತ ಸಂಸ್ಥೆಗಳಿಗೆ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ಇದು CIDಗೆ ಕೊಡಿ, ಅವಾಗ ಗೊತ್ತಾಗುತ್ತೆ ಯಾರು ಹೆಂಗೆ ಮೋಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅಂತ ಪ್ರಾಮಾಣಿಕ ಅಧಿಕಾರಿಯಿಂದ ಇದೊಂದು ತನಿಖೆ ಆಗಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಓಕೆ, ಇವಾಗಲಾದ್ರೂ ನಿಮ್ಮ ಲಾಯರ್ ಬಂದ್ಬಿಟ್ಟು ಈ ಸ್ಟೇಷನ್ಗೆ ಹೋಗೋಣ ಅಂತ ಏನಾದರೂ ಹೇಳಿದ್ರಾ? ಇಲ್ಲ ನಿಮ್ಮ ಲಾಯರ್ ಇದುವರೆಗೂ ಅದ್ರ ಬಗ್ಗೆ ಮಾತಾಡಿಲ್ವಾ? ಇಲ್ಲ ಸರ್, ಲಾಯರ್ ಮೂಲಕನೇ ನಮಗೆ ಗೊತ್ತಾಗಿದ್ದು. 2 FIR ಆಗಿದೆ. ನಾನು ಕೊಟ್ಟು ಕಂಪ್ಲೇಂಟ್ ಕಾಪಿಲಿರೋ ಏನು ಅಂಶಗಳು ಇದರಲ್ಲಿ ಇಲ್ಲ ಅಂತ ನನಗೆ ಬೈದ್ರು. ಏನು ಇಲ್ವಲ್ರಿ ಅಂತ ಗೊತ್ತಾದಾಗ ಕಂಪ್ಲೀಟ್ ಅಲ್ಲಿ ಸ್ಟೇಷನ್ ಮೋಸ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗಿತ್ತು. ಈಗ ಏನು ಮೋಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಸ್ಥೆಗಳಿಗೆ ದೂರು ಕೊಟ್ಟಿದ್ದೀನಿ. ಸೊ ಹಾಗಾಗಿ ನನಗೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಬೇರೆ ಸ್ಟೇಷನ್ಗೆ ವರ್ಗಾವಣೆ ಆಗಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.